ಹಾಯ್ ಫ್ರೆಂಡ್ಸ್ ಒಂದು ವಾರದಿಂದ ವಿಡಿಯೋ ಹಾಕ್ತಾ ಇರಲಿಲ್ಲ, ಹಾಕ್ಲಿಕ್ಕೂ ಟೈಮು ಇರಲಿಲ್ಲ. ನಮ್ಮ ಊರ ಕಡೆ ಒಳ್ಳೆ ಇದು ಗ್ರ್ಯಾಂಡ್ ಆಗಿದೆ. ಇದು ಹಬ್ಬ ಅಂದ್ರೆ ನಾವು ಕೆಲವು ಕಡೆ ಎಲ್ಲ ಜಾತ್ರೆ ಅಂತಾರೆ. ನಮ್ಮೂರ ಕಡೆ ನಾವು ಗೆಂಡ ತೊಳಿತಾರಲ್ಲ, ಹರಕೆ ಮಾಡ್ಕೊಂಡು ಗೆಂಡ ತೊಳಿತಾರಲ್ಲ, ಆ ಹಬ್ಬ ಇದ್ದಿತ್ತು. ಒಂದು ವಾರದಿಂದ ಇದೆ. ಹೊಸ ದೇವಸ್ಥಾನ ಮಾಡಿದ್ರು, ಶಿಲೆಯಿಂದ ಮಾಡಿದ್ದು, ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರು. ಹಾಗಾಗಿ ಸ್ವಲ್ಪ ನನಗೆ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗಿತ್ತು. ಹಾಗಾಗಿ ಇವತ್ತು ನಾನು ನಿಮಗೆ ಏನು ಹೊಸದಾಗಿ ಏನು ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಹೊಸದಾಗಿ ಏನು ತೋರಿಸ್ತಂತ ಹೇಳಿದ್ನಲ್ಲ, ಇದೇ ನೋಡಿ ಫ್ರೆಂಡ್ಸ್. ಇದು ಏನಂತ ನಿಮಗೆ ಗೊತ್ತಾಯ್ತಾ? ಇದು ನಾನು ಮೊದಲ ಬಾರಿಗೆ ನಾನು ನೋಡಿದ್ದು ಈ ಗಿಡ. ನನಗಿದು ಏನಂತೇಳಿನೇ ಗೊತ್ತಿರಲಿಲ್ಲ. ಇವಾಗ ನೋಡಿದ್ರೆ ಇದು ಪಲಾವ್ ಎಲೆ ಅಂತೆ. ಇದ್ರದ್ದು ಚಕ್ಕೆ ಇದೆಯಲ್ಲ, ಅದು ಇದು ಚಕ್ಕೆ ಹಾಕ್ತಾರಲ್ಲ ಪಲಾವಿಗೆ, ಚಕ್ಕೆ, ಗರಂ ಮಸಾಲೆ ಚಕ್ಕೆ ಎಲ್ಲ ಮಾಡ್ತಾರಲ್ಲ, ಗರಂ ಮಸಾಲೆ ಅಲ್ಲ, ಚಕ್ಕೆ ಮಾತ್ರ ಹಾಕ್ತಾರಲ್ಲ, ಇದ್ರದಿಂದನೇ ಚಕ್ಕೆ ಮಾಡೋದು. ಮತ್ತೆ ಈ ಎಲೆನೇ ಪಲಾವ್ ಎಲೆ ತರ್ಬೇಕಂತೇಳಿ ಏನೂ ಇಲ್ಲ, ನಮ್ಮ ಮನೆಯಲ್ಲೇ ಇದೆ ನೋಡಿ. ನನಗೆ ಗೊತ್ತಿರ್ಲಿಲ್ಲ ಈ ಎಲೆ ಪಲಾವ್ ಎಲೆ ಇದೇ ತರ ಇದೆ ಅಂತ ಗೊತ್ತು ನನಗೆ. ಇದನ್ನೇ ಪಲಾವಿಗೆ ಹಾಕ್ತಾರಂತ ನನ್ಗೆ ಗೊತ್ತಿಲ್ಲ. ಇಲ್ಲೆಲ್ಲ ಇಲ್ಲೂ ಬೆಳೆದಿದೆ ನೋಡಿ, ನಮ್ಮೂರಲ್ಲಿ ಸಹ ನಮ್ಮನೇಲಿ ಒಂದೇ ಗಿಡ ಅಲ್ಲ, 3-4 ಗಿಡ ಇದ್ದಿತ್ತು. ನಮ್ಗೆ ಆವಾಗ ಅದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಎಲ್ಲ ನಮ್ಮನೇಲಿ ಕಟ್ ಮಾಡಿ ಹಾಕಿದ್ರು ನೋಡಿ. ಇಲ್ಲೆಲ್ಲ ಮರ ಎಲ್ಲ ಕಟ್ ಮಾಡಿ ಹಾಕಿದ್ರು ನೋಡಿ. ಮೊನ್ನೆ ದೇವಸ್ಥಾನದ ಜಾತ್ರೆ ಎಲ್ಲ ಇದ್ದಿತ್ತಲ್ಲ, ಅವಾಗ ಎಲ್ಲ ಗಿಡ ಎಲ್ಲ ಕಟ್ ಮಾಡಿದ್ರು ನೋಡಿ. ಇದು ಒಂದು ಗಿಡ ಉಳ್ಕೊಂಡಿದೆ ನೋಡಿ, ಇದೊಂದು ಗಿಡ ಇದೆ ನೋಡಿ, ಪಲಾವ್ ಎಲೆ ನೋಡಿ. ನಾನು ಇನ್ನು ಮುಂದೆ ನಾನು ಇದನ್ನ ತಕೊಂಡೋಗಿ ನಾನು ಒಣಗಿಸಿ ಇದನ್ನೇ ನಾನು ಪಲಾವ್ ಮಾಡ್ತೀನಿ ಫ್ರೆಂಡ್ಸ್. ಪಲಾವ್ಗೆ ಇದನ್ನೇ ನಾನು ಹಾಕ್ತೀನಿ. ಮತ್ತೆ ಇದ್ರ ಚಕ್ಕೆನ ನಾನು ಬಳಸ್ತೀನಿ. ಚಕ್ಕೆ ತೆಗೆಯೋದು ಹೇಗೆ ಗೊತ್ತಾ ಫ್ರೆಂಡ್ಸ್? ಇದೇ ನೋಡಿ ಮರ, ಮರ ಇದೆ ನೋಡಿ. ನಾವು ಚಕ್ಕೆ ಮಾಡ್ತಿರಲ್ಲ, ಪಲಾವಿಗೆ ಚಕ್ಕೆ ಹಾಕ್ತೀವಲ್ಲ, ಪಲಾವಿಗೆ ಮತ್ತೆ ಎಲ್ಲದಕ್ಕೂ ದಾಲ್ಚಿನ್ನಿ ಅಂತಾರಲ್ಲ, ಅದು ಇದ್ರಿಂದನೇ ಚಕ್ಕೆ ಮಾಡೋದು ನೋಡಿ. ನಾನು ಇವಾಗ ತೆಗಿತೀನಿ ನೋಡಿ. ನೋಡಿ ಈ ತರ ಇರುತ್ತೆ ನೋಡಿ. ಇದನ್ನ ಬಿಸಿಲಿಗೆ ಹಾಕಬೇಕು. ಒಣಗಿದ ಮೇಲೆ ನಾವು ಪಲಾವ್ ಮಾಡುವಾಗ ಹಾಕಬೇಕು. ಮತ್ತೆ ಚಿಕನ್ ಸಾರು ಮಾಡುವಾಗ, ಯಾವುದೇ ಮಾಡುವಾಗಲೂ ನಮ್ಗೆ ಬೇಕಾದಾಗ ನಾವು ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ಇದ್ರದ್ದು ಎಲೆ ಎಲ್ಲ ತಕೊಂಡು ಹಾಕಬೇಕು. ಹಾಕಿ ನಾವು ಪಲಾವ್ ಮಾಡುವಾಗ ಬಳಸ್ಬೋದು ನೋಡಿ. ಇಲ್ಲೊಂದು ಎಲೆ ಇದೆ ನೋಡಿ, ಅವ್ರು ಕಟ್ ಮಾಡುವಾಗ ಕಟ್ ಆಗಿದ್ದಿರ್ಬೇಕು ಇದು ನೋಡಿ. ಇದೇ ತರ ನಿಮ್ಮ ಮನೆಯಲ್ಲೂ ಪಲಾವ್ ಗಿಡ ಎಲೆ ಗಿಡ ಇದ್ರೆ, ಕೆಲವರು ದಾಲ್ಚಿನ್ನಿ ಗಿಡ ಅಂತಾರೆ, ನಾವೆಲ್ಲ ಪಲಾವ್ ಎಲೆ, ಗರಂ ಮಸಾಲ ಅಂದ್ರೆ ಹೇಳ್ತೀವಿ ನೋಡಿ. ಇದೇ ತರ ಇದ್ರ ಚಕ್ಕೆ ತೆಗೆದಿಟ್ಟು ಹಾಕ್ಬೇಕು. ಇದು ಇನ್ನು ಬೆಳ್ತಿಲ್ಲ, ಚೆನ್ನಾಗಿ ಬೆಳಿಬೇಕು. ಇದಿನ್ನು ಚಿಕ್ಕ ಗಿಡ ಅಷ್ಟೇ, ತೀರಾ ದೊಡ್ಡದಾಗಿಲ್ಲ ಇದೇನು ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್. ಮತ್ತೆ ನಿಮ್ಮ ಕಡೆಯಲ್ಲೂ ಇದೆಯಾ ಇಲ್ವಾ ಅಂತೇಳಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಾನು ನೋಡಿ, ಇವತ್ತು ನನಗೆ ಈ ಪಲಾವ್ ಎಲೆ ಎಲ್ಲ ಕಿತ್ಕೊಂಡು ಹೋಗಿ ನಾನು ಹಾಕ್ತೀನಿ ನೋಡಿ. ಯಾವ ಎಲೆ ತೆಗಿಬೇಕು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇನ್ನೊಂದ್ಸಲ ಪಲಾವ್ ಮಾಡುವಾಗ ಇದನ್ನಿವಾಗ ಕಿತ್ಕೊಂಡು ಹೋಗಿ ನೋಡಿ ಫ್ರೆಂಡ್ಸ್. ಪಲಾವ್ ಎಲೆ ಗೊತ್ತಾಗುತ್ತಲ್ಲ ನಿಮಗೆ, ಚೆನ್ನಾಗಿ ನೋಡ್ಕೊಳ್ಳಿ. ಇದು ತುಂಬಾ ಎಲೆ ಕೆಲವೆಲ್ಲ ಬೆಳ್ತಿದೆ ಫ್ರೆಂಡ್ಸ್, ಕೆಲವೆಲ್ಲ ಎಲೆ ಬೆಳ್ತಿಲ್ಲ. ನಾನು ಸ್ವಲ್ಪ ಎಲೆ ತೆಗಿತೀನಿ ಅಷ್ಟೇ ಇವಾಗ, ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಇದು ತೆಗಿತಾ ಇರೋದು ನಾನು. ಮತ್ತೆ ನಾಳೆ ಯಾವತ್ತಾದ್ರೂ ಒಂದಿನ ಎಲೆ ತೆಗೆದಿಟ್ಟು ಒಣಸ್ತೀನಿ ನೋಡಿ ಫ್ರೆಂಡ್ಸ್. ಈ ಮರ ನೋಡಿ ಒಂದ್ಸಲ ಎಷ್ಟು ದೊಡ್ಡದಿದೆ ನೋಡಿ. ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ದೊಡ್ಡದಾಗಿದೆ. ಮತ್ತೆ ಇದೇ ತರ ಗಿಡ ಇನ್ನೊಂದು ಗಿಡ ಇರುತ್ತೆ ಫ್ರೆಂಡ್ಸ್, ಸ್ವಲ್ಪ ಅದು ಪಲಾವ್ ಎಲೆ ಗಿಡ ಅಲ್ಲ, ಅದು ಇದೇ ತರ ಸೇಮ್ ಇರುತ್ತೆ ಅದು.
ಪಲಾವ್ ಎಲೆ ಆಗಿರುವುದಿಲ್ಲ. ಅದನ್ನು ನಾವು ಪಲಾವ್ ಎಲೆ ಅಂತೇಳಿ ಅದನ್ನು ತಗೊಂಡು ಹೋಗಿ ಆಮೇಲೆ ಕಿತ್ಕೊಂಡು ಹೋಗಿ ನಾವು ಪಲಾವಿಗೆಲ್ಲ ಹಾಕಿದರೆ ಅದು ವಿಷ ಆಗಿದ್ರೂ ಆಗ್ಬೋದು. ಒಂದ್ಸಲ ಸರಿಯಾಗಿ ನೋಡ್ಕೋಬೇಕು, ಅದ್ರ ಸ್ಮೆಲ್ ನೋಡಬೇಕು, ಸ್ವಲ್ಪ ಬಾಯಿಗೆ ಹಾಕಿ ನೋಡಬೇಕು. ಎಲೆನ ಈ ಥರ ಕಟ್ ಮಾಡಿ ಸ್ವಲ್ಪ ಬಾಯಲ್ಲಿ ಇಟ್ಟು ನೋಡಬೇಕು. ಯಾಕಂದರೆ ಇದು ಸ್ವಲ್ಪ ಸ್ವೀಟಾಗಿರುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ ಎಲೆ. ಚಿಕ್ಕ ಪೀಸ್ ಬಾಯಿ ಹಾಕಿ ನೋಡಿದರೆ ಸಾಕು ಫ್ರೆಂಡ್ಸ್, ಗೊತ್ತಾಗುತ್ತೆ ಅದು ನಮಗೆ. ನಾವೀಗ ನಾವು ಮಾಡಲಿಕ್ಕೆ ಪಲಾವ್ ಎಲೆ ತಂದೇ ತರ್ತೀವಿ ಮನೆಗೆ. ಆವತ್ತು ನಾವು ಒಂದು ಬಾಯಿ ಹಾಕಿ ನೋಡಿದರೆ ನಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್, ಯಾವ ಥರ ಈ ಟೇಸ್ಟು ಆ ಟೇಸ್ಟು ಒಂದೇ ಥರ ಇರುತ್ತೆ, ಸೇಮ್ ಒಂದೇ ಥರ ಇರುತ್ತೆ ಫ್ರೆಂಡ್ಸ್. ಹಾಗಿದ್ರೆ ಮಾತ್ರ ಪಲಾವಿಗೆ ಹಾಕಬೇಕು, ಇಲ್ಲ ಅಂದರೆ ಹಾಕಬಾರ್ದು ಫ್ರೆಂಡ್ಸ್. ಯಾವುದೋ ಒಂದು ಗಿಡ ನೋಡ್ಕೊಂಡು ಕೆಲವು ಎಲೆ ಕಾಟು ಗಿಡ ಎಲ್ಲ ಇರುತ್ತೆ, ಅದರಲ್ಲೂ ಪಲಾವ್ ಎಲೆ ಥರನೇ ಇರುತ್ತೆ ಸೇಮು. ಅದನ್ನೆಲ್ಲ ಹಾಕಬಾರ್ದು ಫ್ರೆಂಡ್ಸ್, ಸರಿಯಾಗಿ ನೋಡಿಕೊಂಡೇ ಹಾಕಬೇಕು ಫ್ರೆಂಡ್ಸ್. ನನ್ನ ಮನೆಯಲ್ಲಿ ಇದು ಒಂದೇ ಪಲಾವ್ ಎಲೆ ಅನ್ನಲ್ಲ, ದಾಲ್ಚಿನ್ನಿ ಮರ ಅಂತಾರೆ. ನಾನು ಮಾತ್ರ ಪಲಾವ್ ಎಲೆ ಅಂತ ಹೇಳ್ತಿದ್ದೆ. ಪಲಾವ್ ಎಲೆನೂ ಇದರಲ್ಲೇ ಸಿಗುವುದು, ಆಮೇಲೆ ಚಕ್ಕೆನೂ ಇದರಲ್ಲೇ ತೆಗೆಯೋದು. ಚಕ್ಕೆನ ತೆಗ್ದಿನಲ್ಲ ಫ್ರೆಂಡ್ಸ್, ಇಲ್ಲಿ ನೋಡಿ ಚಕ್ಕೆ ತೆಗೆದಿದ್ದೆ ನೋಡಿ. ಇನ್ನೂ ಸ್ವಲ್ಪ ಬೆಳ್ತಿರ್ಬೇಕು ಫ್ರೆಂಡ್ಸ್. ಇದು ಸ್ವಲ್ಪ ನೋಡಿ, ಇಷ್ಟು ಸಪೂರಿದೆ ನೋಡಿ, ಸಣ್ಣಕ್ಕಿದೆ ನೋಡಿ. ದಪ್ಪ ಒಂದಿಷ್ಟು ದಪ್ಪ ಆಗಿ ಈ ಮರದಷ್ಟು ಆದರೂ ದಪ್ಪ ಆಗ್ಬೇಕು, ಚಕ್ಕೆ ತೆಗಿಲಿಕ್ಕೆ ಚೆನ್ನಾಗಿರುತ್ತೆ. ಚಕ್ಕೆ ತೆಗಿಯೋಕ್ಕೆ ಆವಾಗ ಹೇಳಿದ್ನಲ್ಲ ನಾನು, ಏನೋ ತೋರಿಸ್ತೆ ಅಂತ ಹೇಳಿದ್ದು ಇದೇ ಮರ. ಇದ್ರ ಚಕ್ಕೆ ಮತ್ತು ಪಲಾವ್ ಎಲೆ ಬಗ್ಗೆ ಹೇಳಬೇಕಿದ್ದಿತ್ತು, ಅದಕ್ಕೆ ನಾನು ನಿಮಗೆ ಹೇಳ್ತೀನಿ ಅಂತ, ಏನೋ ತೋರಿಸ್ತೀನಿ ಅಂತ ಹೇಳಿದ್ದು ಇದೇ ಫ್ರೆಂಡ್ಸ್. ಹಾಗಾಗಿ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.